ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ಗಳನ್ನ ನೀವು ಮಾಡಿದ್ದೀರಾ ಅಂತಂದರೆ ಅದಕ್ಕೆ ನೀವು ಒಂದು ಒಳ್ಳೆ ತಮ್ನೆಲ್ ಹಾಕಬೇಕಾಗುತ್ತೆ. ಸೊ ನೀವು ತಮ್ನೆಲ್ಲ ಚೆನ್ನಾಗಿ ಹಾಕಿದರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ. ಜೊತೆಗೆ ನಿಮ್ಮ ಒಂದು ವೀಡಿಯೋಗೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಸಿಗುತ್ತೆ, ಅಂತಂದರೆ ಇಂಪ್ರೆಷನ್ ತುಂಬ ಜಾಸ್ತಿ ಸಿಗುತ್ತೆ. ಸೊ ಅದರಿಂದ ಒಳ್ಳೆ ವ್ಯೂಸ್ಗಳು ಬರುತ್ತೆ. ಓಕೆ, ನಾನು ಹಲವಾರು ವೀಡಿಯೋಗಳನ್ನ ಮಾಡಿದ್ದೀನಿ ತಮ್ನೆಲ್ ಮಾಡೋದು ಹೇಗೆ ಮೊಬೈಲಲ್ಲೇ ಅಂತ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಆ ಒಂದು ವೀಡಿಯೋಗಳೆಲ್ಲ ನನ್ನ ಒಂದು ಚಾನಲಲ್ಲೇ ಇದೆ, ಹೋಗಿ ನೋಡಿ, ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಓಕೆ, ತಮ್ನೆಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನೀವು ಒಂದು ತಮ್ನೆಲ್ ಹಾಕೋದಕ್ಕಿಂತ ಮುಂಚೆ ನೀವು ಏನನ್ನು ಯೋಚನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿಲ್ಲ. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ವಿಡಿಯೋನ ಫುಲ್ಲು ನೋಡಬೇಕಾಗುತ್ತೆ. ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಎಲ್ಲ ದಯವಿಟ್ಟು ಇವಾಗಲೇ ಬಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಒಂದು ವೀಡಿಯೋಸ್ಗಳನ್ನ ಮಾಡಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋಸ್ಗಳಿಗೆ ನೀವು ತಮ್ನೆಲ್ಲ ಹಾಕಬೇಕು. ಓಕೆ, ಒಳ್ಳೆ ವ್ಯೂಸ್ ಬರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಸೊ ತುಂಬ ಜನ ಮಾಡುವಂಥ ತಪ್ಪೇನಪ್ಪ ಅಂತಂದರೆ ಯೂಟ್ಯೂಬರ್ಸ್ ಫಸ್ಟೇ ವೀಡಿಯೋಗಳನ್ನ ಮಾಡ್ಕೊಬಿಡ್ತಾರೆ. ಓಕೆ, ಇವಾಗ ಯಾವುದಾದ್ರೂ ಒಂದು, ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅವ್ರು ವೀಡಿಯೋ ಮಾಡಬೇಕು, ಮಾಡಿಬಿಡ್ತಾರೆ ವೀಡಿಯೋನ. ತಮ್ನೆಲ್ ಕ್ರಿಯೇಟ್ ಮಾಡಿರಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ ವೀಡಿಯೋ ಆದ ತಕ್ಷಣ ಅಯ್ಯೋ ನಾನು ಸಡನ್ನಾಗಿ ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ಸಡನ್ನಾಗಿ ಅಪ್ಲೋಡ್ ಮಾಡಿಬಿಡ್ತಾರೆ. ಯಾವುದೋ ಒಂದು ತಮ್ನೆಲ್ ಸುಮಾರಾಗಿರೋದು ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಅವಾಗ ನಿಮಗೆ ವ್ಯೂಸು ಕಮ್ಮಿ ಸಿಗುತ್ತೆ, ಯಾಕೆಂದರೆ ನೀವು ಚೆನ್ನಾಗಿ ತಮ್ನೆಲ್ ಮಾಡಿರಲ್ಲ, ಯಾಕೆಂದರೆ ಅರ್ಜೆಂಟಲ್ಲಿ ಮಾಡಿರ್ತೀರ. ಸೊ ಅದೇನೇ ನೀವು ವೀಡಿಯೋ ಮಾಡೋದಕ್ಕಿಂತ ಮುಂಚೆನೇ ನೀವು ತಮ್ನೆಲ್ಲ ಕ್ರಿಯೇಟ್ ಮಾಡ್ಕೊಬಿಟ್ರೆ ತಮ್ನೆಲ್ ಔಟ್ಪುಟ್ಟು ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ವ್ಯೂಸು ಕೂಡ ಬರುತ್ತೆ. ಓಕೆ, ನಾನು ಏನು ಸಜೆಸ್ಟ್ ಮಾಡ್ತೀನಿ ವ್ಯೂವರ್ಸ್ಗೆ ಅಂತಂದರೆ ತಮ್ನೆಲ್ಗೆ ಸ್ವಲ್ಪ ಟೈಮ್ ಕೊಡಿ. ಓಕೆ, ಈಗ ಯಾವುದೋ ಒಂದು ತಮ್ನೆಲ್ಲ ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೆ ಆದಂಥ ಒಂದು ಟೈಮ್ ಕೊಡಿ. ಜೊತೆಗೆ ತಮ್ನೆಲ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಮೈಂಡಲ್ಲಿ ಯೋಚನೆ ಮಾಡಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿದ್ರಿ ವೀಡಿಯೋನ, ಅದಕ್ಕೆ ತಮ್ನೆಲ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಯೋಚನೆ ಮಾಡಬೇಕು. ಯಾವ ಥರ ಫೋಟೋ ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಜೊತೆಗೆ ತಮ್ನೆಲಲ್ಲಿ ಎಲ್ಲನೂ ಹಾಕದ ಅಂತಂದರೆ ಇವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಸ್ಟೆಪ್ ಬೈ ಸ್ಟೆಪ್ಪು ಇನ್ 2020 ಅಂತ ಎಲ್ಲನೂ ತಮ್ನೆಲಲ್ಲಿ ಹಾಕ್ತೀರಾ, ಅಥವಾ ಬರೀ ಒಂದೇ ಲೈನಲ್ಲಿ ತಮ್ನೆಲ್ ಹಾಕ್ತೀರಾ ಅನ್ನೋದೆಲ್ಲ ನೀವು ಯೋಚನೆ ಮಾಡಬೇಕು. ಓಕೆ, ಸೊ ನಿಮಗೆ ಯೋಚನೆ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಏನು ಗೊತ್ತಾ ಸೊಲ್ಯೂಷನ್? ಸಿಂಪಲ್. ಜಸ್ಟ್ ನೀವು ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಯಾವೊಂದು ವೀಡಿಯೋಗಳನ್ನ ಮಾಡಬೇಕು ಅಂತಂದರೆ, ಅಂದರೆ ಯಾವೊಂದು ಕಾನ್ಸೆಪ್ಟ್ಗೆ ವೀಡಿಯೋಗಳನ್ನ ಮಾಡಬೇಕು ಅಂತಂದರೆ ಆ ಕಾನ್ಸೆಪ್ಟನ್ನ ನೀವು ಸರ್ಚ್ ಮಾಡಿ. ಇವಾಗ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ನಾನು ಸರ್ಚ್ ಮಾಡಿದ್ವಿ. ಓಕೆ, ಅಲ್ಲಿ ವೀಡಿಯೋಸ್ಗಳನ್ನ ಮಾಡಿರೋರು ಕ್ರಿಯೇಟರ್ಸ್ ವೀಡಿಯೋಸ್ಗಳು ಬರುತ್ತೆ. ಅವರ ಒಂದು ವೀಡಿಯೋಸ್ಗಳಿಗೆ ಒಂದು ತಮ್ನೆಲ್ಗಳನ್ನ ಹಾಕಿರ್ತಾರೆ. ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಿಲ್ಮ್ ಗುರು ಅವ್ರದ್ದು ಫಸ್ಟ್ ಒಂದು ವೀಡಿಯೋ ಸಜೆಸ್ಟ್ ಆಗ್ತಾ ಇದೆ, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ 2019 ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಲೋಗೋ ಹಾಕಿದ್ದಾರೆ. ಓಕೆ, ಅಲ್ಲಿಗೆ ನಿಮ್ಗೊಂದು ಚಿತ್ರ ಬಂತು. ಓಕೆ, ಈ ಥರ ಹಾಕ್ಬೋದು ಅಂತ. ಸೊ ಎರಡನೇ ಚಾನಲ್ಲು ಟೆಕ್ ಕನ್ನಡ ಅಂತ ಅಂದ್ಬಿಟ್ಟು, ಸೊ ಇವರು ಒಂಥರ ಡಿಫ್ರೆಂಟಾಗಿ ಹಿಂಗೆ ಫೋನೆಲ್ಲ ಹಿಂಗೆ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕನ್ನಡ ಅಂತಂದ್ಬಿಟ್ಟು ಪೋಸ್ಟರ್ ಹಾಕಿದ್ದಾರೆ. ಸೊ ಅದನ್ನು ಕೂಡ ನೀವು ಮೈಂಡಿಗೆ ತಗೋಬೋದು. ಓಕೆ, ನಾನು ಕೂಡ ಈ ಥರ ಮಾಡ್ಬೋದು ಅಂತ. ಆಮೇಲೆ ಟೆಕ್ ಇನ್ ಕನ್ನಡ ಅವರು ನೀವು ಕೂಡ ಯೂಟ್ಯೂಬರ್ ಆಗಬೇಕಾ ಅಂತ ಒಂದು ಟೈಟಲ್ ಹಾಕಿದ್ದಾರೆ ನೋಡಿ. ಇದು ತುಂಬ ಯೂನಿಕ್ ಆಗಿದೆ. ಓಕೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬದಲು ನೀವು ಕೂಡ ಯೂಟ್ಯೂಬರ್ ಆಗಬೇಕಾ ಅಂತ ಹಾಕಿದ್ದಾರೆ. ಆವಾಗ ಅದರೊಳಗಡೆ ವೀಡಿಯೋ ಓಪನ್ ಮಾಡಿದ್ರೆ ವೀಡಿಯೋ ಒಳಗೆ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿರ್ತಾರೆ. ಸೊ ಈ ಥರ ನೀವು ಡಿಫ್ರೆಂಟಾಗೂ ಕೂಡ ಯೋಚನೆ ಮಾಡಿ ಹಾಕ್ಬೋದು. ನೆಕ್ಸ್ಟು ನನ್ನ ವೀಡಿಯೋ ಬರ್ತಾಯಿದೆ. ಓಕೆ, ಎಷ್ಟು 4ನೇ ರ್ಯಾಂಕಲ್ಲಿ ನನ್ನ ವೀಡಿಯೋ ಬರ್ತಾಯಿದೆ. ನಾವು ನೋಡಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದು ಹೇಗೆ. 1 ವರ್ಷದಿಂದ ಈ ಒಂದು ವೀಡಿಯೋ ಹಾಕಿರೋದು ನಾನು. ಇನ್ನು ಕನ್ನಡ ಅಂತಲೂ ಕೂಡ ಹಾಕಿದ್ದೀನಿ. ಸೊ ಮತ್ತೆ ಇನ್ನೊಂದು ಅದರ ಕೆಳಗಡೆ ವೀಡಿಯೋ ನಂದೇ ಬರ್ತಾ ಇದೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ 2020 ಸ್ಟೆಪ್ ಬೈ ಸ್ಟೆಪ್ಪು. ಸೊ ಈ ಥರ ಅದಾದಮೇಲೆ ನಂದೇ ಬರ್ತಾ ಇದೆ. ಓಕೆ, ಈ ಥರ ನೀವು ತಮ್ನೆಲ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯೂಟ್ಯೂಬರ್ಸ್ ಹಾಕಿರ್ತಾರಲ್ಲ ಅವ್ರ ತಮ್ನೆಲ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಥರ ನಾನು ಕೂಡ ಹಾಕ್ಬೋದು ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿಬಿಟ್ಟು ಆ ಥರ ಹಾಕಿ, ಏನು ತೊಂದರೆ ಇಲ್ಲ. ಅವ್ರೀಗ ಎಕ್ಸಾಂಪಲ್ ಇವಾಗ ನಾನು ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ ಅಂತಂದರೆ ನೀವು ಬ್ಲ್ಯಾಕ್ ಹಾಕಿ. ಓಕೆ, ಸೊ ಆ ಥರ ಹಾಕಿದ್ರೆ ವರ್ಕೌಟ್ ಆಗುತ್ತೆ. ಓಕೆ, ಈ ಥರ ನೀವು ತಮ್ನೆಲ್ಗಳನ್ನ ನೀವು ಮಾಡ್ಬೋದು. ನಿಮ್ಗೆ ಐಡಿಯಾ ಇಲ್ಲ ಅಂತಂದರೆ, ನಿಮ್ಗೆ ಐಡಿಯಾ ಇತ್ತು, ಒಳ್ಳೆ ಯೋಚನೆ ಮಾಡೆಲ್ಲ ಮಾಡ್ತೀರಾ ಅಂತಂದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಮಾಡಿರೋಂಗೆ ಮಾಡಬೇಕು ಅಂತೇನಿಲ್ಲ. ನೀವು ಡಿಫ್ರೆಂಟಾಗಿ ಯೋಚನೆ ಮಾಡೆಲ್ಲ ಮಾಡ್ಬೋದು. ಅಂತಂದರೆ ಇವಾಗ ಎಕ್ಸಾಂಪಲ್ ಬರೀ ನಿಮ್ಮ ಫೋಟೋ ಹಾಕ್ತೇನೆ, ಬರೀ ಸುಮ್ಮನೆ ಒಂದು ಕಲರ್ ಹಾಕ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸಿಂಪಲಾಗಿ ಒಂದು ಲೈನ್ ಹಾಕ್ಬಿಟ್ಟು ತಮ್ನೆಲ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ವ್ಯೂಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದ ಎಲ್ಲ ಒಂದು ವ್ಯೂವರ್ಸ್ಗಳಿಗೆ ತಮ್ನೆಲ್ಲ ನೀಟಾಗಿ ಮಾಡಿ. ತಮ್ನೆಲ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಅದ್ರ ಜೊತೆಗೆ ಐ ಕಾರ್ಡು ಎಂಡ್ ಸ್ಕ್ರೀನಲ್ಲೆಲ್ಲ ಹಾಕಿರ್ತೀನಿ, ಹೋಗಿ ವೀಡಿಯೋನ ನೋಡಿ.
ಜೊತೆಗೆ ಈ ಒಂದು ವೀಡಿಯೋಸ್ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ವಂದೇ ಮಾತರಂ.